ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ನಾನು ಸಿಂಪಲಾಗಿ ಹಾಗೆಯೇ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಹಾಕೋಬೋದು. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ಗೆ ಹಾಕೋತಾ ಇದ್ದೀನಿ ಈ ಡಿಸೈನ್ನ. ಸ್ಟಾರ್ಟಿಂಗಲ್ಲಿ ನಾನು 2 ಸತಿ ಲಾಕ್ನ ಮಾಡ್ಕೋತೀನಿ ಇಲ್ಲಿ. ಸೊ ನೀವು ಸಾರಿಗೆ ಹಾಕೋದಿದ್ರು ಕೂಡ 2 ಟೈಮ್ಸು ಲಾಕ್ನ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಹಾಗೆಯೇ ನೀವು ಸಾರಿಗೆ ಈ ಡಿಸೈನ್ ಹಾಕೋದಿದ್ರೆ ಪಲ್ಲು ರೈಟ್ ಸೈಡು ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಬಾಡಿ ಕಲರ್ನ ಫಸ್ಟ್ ತಗೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೊಂಡ ನಂತರ 1 2 3 4 ಆ್ಯಂಡ್ 5 ಚೈನ್ನ ಹಾಕೋತಾ ಇದ್ದೀನಿ. ಸೊ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಸೊ ಬಟ್ಟೆನ ಆಗಲಿ ಅಥವಾ ಸೂಜಿನೇ ಆಗಲಿ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೋಬೇಕು 5 ಚೈನ್ನ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ, ನೀವು ನೋಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ನೋಡಿ. ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಮತ್ತೆ ನಾನು 5 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ ನಾನು 5 ಚೈನ್ನೇ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಅಲ್ಲಿಂದ ನಾನು 5 ಚೈನ್ನ ಹಾಕೋತಾ ಇದ್ದೀನಿ. ಇಲ್ಲಿಂದ ಮತ್ತೆ ನಾನು 5 ಚೈನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೂ 2 ಸ್ಟೆಪ್ ನಾವು ಮಾಡೋದಕ್ಕಿದೆ. ಅಲ್ಲಿಂದ ಮತ್ತೆ 5 ಚೈನ್. ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಇದರಲ್ಲಿ ವಿತ್ ಕುಚ್ಚು ಅಥವಾ ವಿತೌಟ್ ಕುಚ್ಚು 2 ರೀತಿಯಲ್ಲಿ ಕೂಡ ಮಾಡ್ಕೋಬೋದು. ವಿತ್ ಕುಚ್ಚು ಅಂದರೆ ಕುಚ್ಚನ್ನು ನಾವು ಇಲ್ಲಿ ಹಾಕೋದಕ್ಕೆ ಸ್ಪೇಸ್ ಬಿಡಬೇಕಾಗುತ್ತೆ. ವಿತೌಟ್ ಕುಚ್ಚು ಯಾವುದೇ ರೀತಿ ಸ್ಪೇಸ್ ಬಿಡೋ ಅಗತ್ಯ ಇಲ್ಲ. ಕುಚ್ಚಿಗೋಸ್ಕರ ಡೈರೆಕ್ಟಾಗಿ ಆಜ್ಗಳನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಫಸ್ಟಿಗೆ ಬೇಸ್ ಲೈನ್ ಹಾಕೋತಾ ಇದ್ದೀವಲ್ಲ, ಬೇಸ್ ಲೈನ್ ಕಂಪ್ಲೀಟ್ ಪೂರ್ತಿ ಸೀರೆಗೆ ನಾವು 5 ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಸಿಂಪಲ್ ಆಗಿದೆ. ಹಾಗೆಯೇ ಬ್ರೈಡಲ್ ಆಗಿ ಕೂಡ ಬರುವಂಥ ಡಿಸೈನು ಈಸಿಯಾಗಿ ಹಾಕೋಬೋದು. ಸೊ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೀವು ಕೂಡ ಇದೇ ರೀತಿ 5 ಚೈನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಈ ರೀತಿ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ನೋಡೋಣ. ಸೊ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಪರ್ಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಪೋಣಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ಗೆ ಲಾಕ್ನ ಮಾಡ್ಕೋಬೇಕು. ಎರಡು ಸತಿ ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಳ್ಳಿ. 1 2 3 4 5 ಚೈನ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ಬಟ್ಟೆಗೆ ಟಚ್ ಮಾಡಬಾರ್ದು. ಅದನ್ನು 5 ಚೈನ್ ಲಾಕ್ ಇರುತ್ತಲ್ಲ, ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಒಂದೆಳೆ ದಾರನು ಮಿಸ್ ಆಗದಾಗೆ ನೋಡ್ಕೊಂಡು ನಾವು ಲಾಕ್ಗಳನ್ನ ಮಾಡ್ಕೋಬೇಕು. ಪ್ರತಿ ಸಲನೂ ಆರ್ಚ್ ಮಾಡುವಾಗಲೂ ಆಗಿರ್ಬೋದು, ಲಾಕ್ ಮಾಡುವಾಗಲೂ ಆಗಿರ್ಬೋದು, ಒಂದೆಳೆ ಕೂಡ ಮಿಸ್ ಆಗದಾಗೆ ಮಾಡ್ಕೊಳ್ಳಿ ನೀಟಾಗಿ. ಸೊ ಅಲ್ಲಿಂದ ನೆಕ್ಸ್ಟ್ 5 ಚೈನ್ಗೆ 1 ಸಿಂಗಲ್ನೇ ಕ್ರೋಶ ಮತ್ತು 2ನೇ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇದಕ್ಕೆ 2 ಸತಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟು ನಾವು ಬೀಡನ್ನ ನಾವು ಪೋಣಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಸ್ಲೈಡ್ ಮಾಡ್ಕೋಬೇಕು. ಸ್ಲೈಡ್ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರ ಸುತ್ತಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲಿ 1 ಮಾಡ್ಕೋಬೇಕು. ನಂತರ ಬೀಡನ್ನು ಮುಂದಕ್ಕೆ ಮಾಡಿಕೊಂಡು ಹಾಗೆ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ 2ರಲ್ಲೊಂದು 2ರಲ್ಲೊಂದು ತ್ರಿಬಲ್ ಕ್ರೋಶ ಕಂಬ.
ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ತಗೋಬೇಕು. 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು, ಹಿಂದಕ್ಕೆ ಹೋಗಿರೋ ಬೀಡನ್ನ ಕೈಯಲ್ಲಿ ಚೂರು ಮುಂದಕ್ಕೆ ಮಾಡ್ಕೊಳ್ಳಿ. ಮತ್ತು 2ರಲ್ಲೊಂದು ತ್ರಿಬಲ್ ಕ್ರೋಶೆ ಕಂಬ. ಸೊ 2 ಕಂಬಕ್ಕೆ ನಾನು ಒಂದೊಂದು ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಲ್ಲ, ನೆಕ್ಸ್ಟ್ 3ನೇ ಕಂಬನ ಯಾವುದೇ ಬೀಡ್ ಹಾಕದೆ ಹಾಗೆ ಮಾಡ್ತಾಯಿದ್ದೀನಿ. ಪ್ಲೇನ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಓಕೆ, ಗೊತ್ತಾಗ್ತಾ ಇದೆಯಲ್ವಾ? ಫಸ್ಟ್ 2 ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 3ನೇ ಕಂಬನ ಹಾಗೆ ಪ್ಲೇನ್ ಮಾಡ್ಕೊಂಡಿದ್ದೀನಿ. ಮತ್ತು 4ನೇ ಕಂಬಕ್ಕೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ, ತುಂಬಾ ಈಸಿಯಾಗಿದೆ. ಎರಡರಲ್ಲೊಂದು ಹಿಂದಕ್ಕೆ ಹೋಗಿರೋ ಬೀಡನ್ನ ಮುಂದಕ್ಕೆ ಮಾಡ್ಕೋಬೇಕು. ಮತ್ತು 2ರಲ್ಲೊಂದು ನೀಡಲ್ಗೆ 2 ಸತಿ ದಾರ ಸುತ್ಕೊಳ್ಳಿ. 2ರಲ್ಲೊಂದು ಸ್ಟಾರ್ಟಿಂಗ್ 2 ಕಂಬಗಳಿಗೆ 2 ಬೀಡ್ಗಳನ್ನ ಹಾಕ್ಕೋಬೇಕು. 3ನೇ ಕಂಬ ಪ್ಲೇನಾಗಿ ಮಾಡಬೇಕು. ಮತ್ತು 2 ಕಂಬಕ್ಕೆ ಒಂದೊಂದು ಬೀಡನ್ನ ಹಾಕ್ಕೋಬೇಕು. ಮತ್ತು ಒಂದು ಪ್ಲೇನ್ ಕಂಬ, ಮತ್ತು 2 ಬೀಡ್ ವಿತ್ ತ್ರಿಬಲ್ ಕ್ರೋಶೆ ಕಂಬ, ಮತ್ತು ಒಂದು ಪ್ಲೇನ್ ಕಂಬ. ಗೊತ್ತಾಗ್ತಾ ಇದೆಯಲ್ವಾ? ತ್ರಿಬಲ್ ಕ್ರೋಶೆ ಕಂಬವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾನು 5 ಚೈನ್ ಗ್ಯಾಪಲ್ಲಿ ಒಟ್ಟು 14 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 14 ಕಂಬಗಳಲ್ಲಿ ಒಟ್ಟು 10 ಬೀಡ್ಗಳು ಇದರಲ್ಲಿ ಬರುತ್ತೆ. 10 ಬೀಡ್ಗಳು ಇದರಲ್ಲಿ ಬರುತ್ತೆ. ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ, ಕಂಪ್ಲೀಟ್ ಮಾಡಿ. ಕಂಬಗಳನ್ನ ಹಾಕುವಾಗ ಆದಷ್ಟು ನೀಟಾಗಿ ಹಾಕೋಬೇಕು. ಚಿಕ್ಕದು ದೊಡ್ಡದು ಮಾಡೋಕ್ಕೆ ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಯು ಶೇಪಲ್ಲಿ ಬಂದಿದೆ ಅಂತ. ಸೊ ಇದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ನೋಡಿ 10 ಬೀಡ್ಗಳು ಬಂದಿದೆ, 14 ಕಂಬಗಳು ಬಂದಿದೆ. ಸೊ ಇಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೆ ಒಂದು ಸತಿ ಸಿಂಗಲ್ ಕ್ರೋಶ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್, ಅಲ್ಲಿಂದ 5 ಚೈನ್, 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 5 ಚೈನ್ಗೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಮಾಡ್ಕೊಂಡಿವಲ್ಲ ಅದೇ ರೀತಿ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರ ತಗೋಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು ಬೀಡನ್ನ ಮುಂದಕ್ಕೆ ಮಾಡ್ಕೋಬೇಕು. ಮತ್ತು 2ರಲ್ಲೊಂದು ತ್ರಿಬಲ್ ಕ್ರೋಶೆ ಕಂಬ. ಮತ್ತು ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 5 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು 2ರಲ್ಲೊಂದು ಹಿಂದೆ ಇರುವ ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆ 2ರಲ್ಲೊಂದು ತ್ರಿಬಲ್ ಕ್ರೋಶೆ ಕಂಬ. ನೀಡಲ್ಗೆ 2 ಸತಿ ದಾರ ತಗೊಳ್ಳಿ. 3ನೇ ಕಂಬಕ್ಕೆ ಯಾವುದೇ ರೀತಿ ಬೀಡನ್ನ ನಾನಿಲ್ಲಿ ಸ್ಲೈಡ್ ಮಾಡ್ಕೋತಾ ಇಲ್ಲ. ಮತ್ತು 4ನೇ ಕಂಬಕ್ಕೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ 2 ಸತಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು ಬೀಡ್ ಮುಂದಕ್ಕೆ ಮಾಡಿ 2ರಲ್ಲೊಂದು ಟ್ರಿಬಲ್ ಕ್ರೋಶೆ ಕಂಬ. ಇದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. 2 ಕಂಬಕ್ಕೆ ನಾವಿಲ್ಲಿ ಬೀಡನ್ನ ಹಾಕೋದನ್ನ ಸ್ಲೈಡ್ ಮಾಡ್ಕೋತೀವಿ. ಮತ್ತು ಒಂದು ಕಂಬನ ಪ್ಲೇನಾಗಿ ಮಾಡ್ಕೋತೀವಿ. ಒಟ್ಟು 5 ಚೈನ್ ಗ್ಯಾಪಲ್ಲಿ ನಾನು 14 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಈ 14 ತ್ರಿಬಲ್ ಕ್ರೋಶೆ ಕಂಬಗಳಲ್ಲಿ ಒಟ್ಟು 10 ಕಂಬಗಳಿಗೆ ಬೀಡ್ ಬರುತ್ತೆ. ಸೊ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಆರ್ಚನ್ನ ನಾವು ಎಂಡ್ ಮಾಡ್ಕೋಬೇಕು. ಎಂಡ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಸತಿ ಸಿಂಗಲ್ ಕ್ರೋಶ,
ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟು ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಬಿಡಬೇಕಲ್ವ, ಸೊ ಹಾಗಾಗಿ 5 ಚೈನು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ. ಸೊ ಸೇಮ್ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಸಿಂಪಲ್ ಡಿಸೈನು. ಇದಕ್ಕೆ ಬೇಕಾದರೆ ನೀವು 5 ಚೈನ್ ಇದ್ದಲ್ಲಿ ನೀವು ಕುಚ್ಚು ಕಟ್ಕೊಂಡು ಇಷ್ಟೇ ಸಾಕು ಅಂದರೆ ನಿಲ್ಲಿಸ್ಬೋದು. ಇದರಲ್ಲಿ ನಾನು ಇನ್ನೂ ಒಂದು ಸ್ಟೆಪ್ನ ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ಟೆಪ್ ಮಾಡೋಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ನಿಮಗೆ ಕ್ರೋಶಾ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಆ್ಯರಿ ವರ್ಕ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ಕಾಂಟ್ಯಾಕ್ಟ್ನ ಮಾಡ್ಬೋದು. ಹಾಗೆಯೇ ಹೊಸದಾಗಿ ನಾನು ತಂಜಾವೂರು ಪೇಂಟ್ ಇದನ್ನು ಕೂಡ ನಾನು ಕ್ಲಾಸಸ್ಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನಾನು 2 ಸತಿ ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. 5 ಚೈನ್ ಲಾಕ್ ಇತ್ತಲ್ವ, ಸೊ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ ನಾವು 5 ಚೈನಲ್ಲಿ 2 ಸತಿ ನಾವು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ವಿ ಅಲ್ಲ, ಸೊ ಅದರಲ್ಲಿ ಮೊದಲನೇ ಸಿಂಗಲ್ ಕ್ರೋಶಕ್ಕೆ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮೊದಲನೇ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡಿ ಸ್ವಲ್ಪ ದಾರನ ಮೇಲೆ ಎತ್ಕೋಬೇಕು. ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಅಲ್ಲಿ ಮೊದಲನೇ ಕಂಬ ಹಾಕಿರ್ತೀವಲ್ಲ ಅದರ ಮೇಲೆ ಚೈನ್ ಹೋಲ್ ಗ್ಯಾಪು ನೀಟಾಗಿ ಕಾಣಿಸುತ್ತೆ, ಅಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಕಂಬದ ಹೋಲ್ಗೆ ಒಂದು ಪ್ಲೈನ್ ಸಿಂಗಲ್ ಕ್ರೋಶ, ಒಂದು ಕಂಬಕ್ಕೆ ನಾವು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ತೀವಿ. ಮತ್ತೊಂದು ಕಂಬಕ್ಕೆ ಪ್ಲೇನಾಗಿ ನಾವು ಸಿಂಗಲ್ ಕ್ರೋಶನ ಮಾಡುವಂಥದ್ದು, ಯಾವುದೇ ಬೀಡನ್ನ ಆ್ಯಡ್ ಮಾಡಲಿಕ್ಕಿಲ್ಲ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಿ ನಾನು ಮತ್ತೆ ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಕ್ಕದ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಕಂಬದಲ್ಲಿ ವಿತೌಟ್ ಬೀಡ್ ಸಿಂಗಲ್ ಕ್ರೋಶ, ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಬರೀ ನಾವು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಕಂಬಕ್ಕೆ ಬೀಡ್ ಬರಬೇಕು, ಬೀಡ್ ವಿತ್ ಸಿಂಗಲ್ ಕ್ರೋಶ, ಇನ್ನೊಂದು ಕಂಬಕ್ಕೆ ಪ್ಲೇನ್ ಸಿಂಗಲ್ ಕ್ರೋಶ ಮಾಡುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸತಿ ಟ್ರೈ ಮಾಡಿ ನೀವು ಕೂಡ, ತುಂಬಾ ಈಸಿಯಾಗಿದೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿತ್ ಬೀಡ್, ಒಂದು ವಿತೌಟ್ ಬೀಡ್ ಸಿಂಗಲ್ ಕ್ರೋಶಗಳನ್ನ ಇಲ್ಲಿ ಪ್ರತಿ ಕಂಬದ ಮೇಲೂ ಬರಬೇಕು. ಪ್ರತಿ ಕಂಬದ ಮೇಲೂ ನಾವಿಲ್ಲಿ ಸಿಂಗಲ್ ಕ್ರೋಶವನ್ನು ಮಾಡಬೇಕು. ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂದು ಕಂಬಕ್ಕೆ ಬೀಡ್ ಬರಬೇಕು, ಇನ್ನೊಂದು ಕಂಬಕ್ಕೆ ಪ್ಲೈನಾಗಿ ಸಿಂಗಲ್ ಕ್ರೋಶ ಮಾಡುವಂಥದ್ದು. ಒಟ್ಟು 14 ಕಂಬಗಳ ಮೇಲೆ ಕೂಡ ನಾವಿಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಡು ಹೋಗಬೇಕು. ನೋಡಿಲಿ, ನೆಕ್ಸ್ಟ್ 2 ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದರಲ್ಲಿ ಮೊದಲನೇ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ 2ನೇ ಸಿಂಗಲ್ ಕ್ರೋಶಕ್ಕೆ ನಾವಿಲ್ಲಿ
ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಲಾಕ್ ಮೇಲೆ ಲಾಕ್ನ ಕೂಡ ಮಾಡ್ಕೋಬೇಕು. ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ನೋಡ್ಬೋದು ನೀವು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವು ನಿಮ್ಮ ಸ್ಯಾರಿ ಕಾಂಬಿನೇಷನಲ್ಲಿ ಈ ಡಿಸೈನ್ನ ಟ್ರೈ ಮಾಡಿ. ಅಲ್ಲಿಂದ ನೆಕ್ಸ್ಟ್ ನಾನು 5 ಚೈನ್ನ ಹಾಕೋತಾ ಇದ್ದೀನಿ. ಅಲ್ಲಿಂದ ನಾನು ನೆಕ್ಸ್ಟ್ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿರೋ ಕಂಬಕ್ಕೆ ಯಾವುದೇ ರೀತಿ ಬೀಡನ್ನ ಆ್ಯಡ್ ಮಾಡಲಿಕ್ಕಿಲ್ಲ, ಹಾಗೆಯೇ ಪ್ಲೇನಾಗಿ ಒಂದು ಸಿಂಗಲ್ ಕ್ರೋಶ. 3ನೇ ಕಂಬಕ್ಕೆ ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡೋದು ಬೇಡ, ಬೀಡ್ ಆ್ಯಡ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ ಕಂಬಕ್ಕೆ ಹಾಗೆ ಒಂದು ಸಿಂಗಲ್ ಕ್ರೋಶ. ಹಾಗೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಪ್ರಾಕ್ಟೀಸ್ ಇದೆ ಅಂತಂದರೆ ನೀಡಲ್ಗೆ 2ರಿಂದ 3 ಬೀಡನ್ನ ಒಟ್ಟಿಗೆ ತಗೊಳ್ಳಿ, ಬೇಗ ಬೇಗ ಆಗುತ್ತೆ. ಇಲ್ಲ ನಮ್ಗೆ ಪ್ರಾಕ್ಟೀಸ್ ಆಗಿಲ್ಲ ಅಥವಾ 2-3 ಬೀಡ್ ತೊಗೊಂಡ್ರೆ ವರ್ಕ್ ಮಾಡೋಕ್ಕಾಗಲ್ಲ ಅಂತಂದರೆ ಒಂದೊಂದೇ ಬೀಡನ್ನ ತಗೊಂಡು ವರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ 2ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಲಾಕ್ ಮೇಲೆ ಕೂಡ ಒಂದು ಲಾಕ್. ನೋಡಿ ಈ ರೀತಿ ಬರುತ್ತೆ ಡಿಸೈನು. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ 3 ಆರ್ಚ್ಗಳನ್ನು. ಸೊ ಲಾಸ್ಟಲ್ಲಿ 2 ಸತಿ ಲಾಕ್ನ ಮಾಡಿಕೊಂಡು 2 ಚೈನ್ 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಉಳಿದಿರೋ ಎಕ್ಸ್ಟ್ರಾ ದಾರ ಇದೆಯಲ್ಲ 6 ಎಳೆ, ಸೊ ಅದನ್ನು ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ, ಅಥವಾ ಕುಚ್ಚು ಹಾಕಬೇಕಾದ್ರೆ ಸೇರಿಸ್ಕೊಂಡು ಕುಚ್ಚು ಕಟ್ಬೋದು. ಸೊ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ, ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ. ಸೊ ಡಬಲ್ ಕಲರ್ ಅಂತಂದರೆ 75-75 2 ಕಲರನ್ನು ತಗೊಂಡಿದ್ದೀನಿ. ಸೊ ಈ ಡಿಸೈನ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ಈ ಡಿಸೈನಿಗೆ 750ಇಂದ 850 ತನಕ ಚಾರ್ಜ್ ಮಾಡ್ಕೋಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ, ವರ್ಕು ಇದೆ. ಸೊ ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಕ್ಲಾಸಸ್ಗೆ ಜಾಯಿನ್ ಆಗೋದಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಸೊ ನೀವು ಜಾಯಿನ್ ಆಗ್ಬೋದು. ಇಷ್ಟೊತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.